ಹಾಗಾದರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ಳಂಬೆಳಗ್ಗೆ ಬಾಡಿಗೆ ಬಂದಿದೆ ನಾಯಂಡಹಳ್ಳಿಯಿಂದ. ಈ ನಾಯಂಡಹಳ್ಳಿಯಿಂದ ಈ ಬಕೆಟ್ಗಳು, ಚೇರುಗಳು, ಪ್ಲಾಸ್ಟಿಕ್ ಐಟಮ್ ಏನಿದೆ ಇದೆಲ್ಲ ತುಂಬಿಕೊಂಡು ಸಿಂಗ್ಸಂದ್ರ ಏರಿಯಾ, ಹೊಸ ರೋಡ್ ಸಿಂಗ್ಸಂದ್ರ ಏರಿಯಾಗೆ ತಗೊಂಡೋಗಿ ನಾನು ಇದನ್ನು ಖಾಲಿ ಮಾಡಿದ್ದಾಯಿತು. ನೋಡಿ, ಎಲ್ಲ ಇದು ಪ್ಲಾಸ್ಟಿಕ್ ಐಟಮ್, ಇದೆಲ್ಲ ಬಕೆಟ್ಗಳು, ಜಗ್ಗುಗಳು, ಮರಗಳು ಎಲ್ಲ ಪ್ಲಾಸ್ಟಿಕ್ ಐಟಮ್. ಅದಾದಮೇಲೆ ಮತ್ತೆ ಇನ್ನೊಂದು ಬಾಡಿಗೆ ಬಂದುಬಿಟ್ಟು ಸಿಂಗ್ಸಂದ್ರದಿಂದ ಕೇರ್ಪುರಂಗೆ ಬಿದ್ದಿರೋದು. ಇದು ಕೇರ್ಪುರಂ, ಕಿತ್ತಗನೂರು ರೋಡ್ ಹತ್ರ ಕೇರ್ಪುರಂ ಅಂತ ಇದು ಅನ್ಲೋಡ್ ಆಗಿರೋದು. ಇದು 2 ಪಾಯಿಂಟ್ ಪಿಕಪ್ ಆಗಿರೋದು ಇದು. ಮತ್ತು 2 ಐಟಮ್ ಇದೆ. 2 ಐಟಮು 2 ಪಾಯಿಂಟ್, ಸಿಂಗ್ಸಂದ್ರ 1 ಪಾಯಿಂಟು, ಬೊಮ್ಮನಹಳ್ಳಿ 1 ಪಾಯಿಂಟು ಪಿಕಪ್ ಮಾಡಿಕೊಂಡು ನಾವು ಸೀದಾ ಅನ್ಲೋಡ್ ಪಾಯಿಂಟಿಗೆ ಹೊರಡಿದಾಯಿತು. ಎಲ್ಲ ಕಾಟನ್ ಇದು. ಒಟ್ಟಲ್ಲಿ ಇದಾದಮೇಲೆ ಮತ್ತೆ ರಾತ್ರಿ 10 ಗಂಟೆ ಹಂಗೆ ಇದು ಬಾಡಿಗೆ ಅನ್ನೋದು ಬಂದಿದೆ. ಇದು ಶೇಟುಗಳ್ದಿದು ಅಂಗಡಿ, ಪೇಂಟ್ ಅಂಗಡಿ ಶಿಫ್ಟಿಂಗ್ ಇದು. ತಗೊಂಬಂದು ಅವ್ರಿಗೆ ಅನುಕೂಲ ಪ್ರಕಾರ ನಿಲ್ಸಮ್ಮ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನಿಲ್ಸಿದ್ರೆ ಗಾಡಿ ಎಲ್ಲ ಫುಲ್ ಕುತ್ಕೊಬಿಟ್ಟಿದೆ ಇದು. ಅಷ್ಟು 8-10 ಜನ ಇದ್ದಾರೆ. ಅಷ್ಟು 10 ಜನ ಇದ್ದರೂ ಕೂಡ ಅವ್ರ ಕೈಲಿ ತಳ್ಳೋಕ್ಕಾಗಲ್ಲ. ಸುಮ್ಮನೆ ನಾಟಕ ಮಾಡ್ತಾರೆ ತಳ್ದಂಗೆ.